ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ಇವತ್ತಿನ ರೆಸಿಪಿದಾಗ ನಾನು ಹೀರೆಕಾಯಿ ಪಲ್ಯ ಯಾವ ರೀತಿ ಮಾಡ್ತಾರಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನೋಡಿರಿ. ಎಳೀಕೆ ಆಗಿರುವ ಹೀರೆಕಾಯಿ ಪಲ್ಯನ ಹೆಂಗೆ ಮಾಡ್ಬೇಕಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ. ಇದು ರೊಟ್ಟಿ, ಚಪಾತಿ, ಅನ್ನದ ಜೊತೆ ಎಲ್ಲದ್ರ ಜೊತೆನೂ ಊಟ ಮಾಡ್ಬೋದು ರೀ. ಅದು ಹೆಂಗೆ ಮಾಡ್ಬೇಕಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ. ಈಗ ಮೊದಲಿಗೆ 3 ಹೀರೆಕಾಯಿ ತೊಗೊಂಡು ನೋಡಿರಿ. ಎಳೀಕಾವು ನೋಡಿರಿ ಹೀರೆಕಾಯಿ. ಈ ಹೀರೆಕಾಯಿನ ಮ್ಯಾಲಿನ ಸಪ್ಪೆ ಎಲ್ಲ ತೆಕ್ಕೋತೀನಿ ನೋಡಿರಿ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಅವರಿ, ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ತೀನಿ ರೀ ಇದು ಹೀರೆಕಾಯಿ ಪಲ್ಯ. ಈಗ ಇವು ಸಪ್ಪೆ ಎಲ್ಲ ತೆಕ್ಕೋತೀನಿ ನೋಡಿರಿ. ಮ್ಯಾಲಿಂದ ಚಾಕುಲಿಂತ ಸಪ್ಪೆ ತೆಗಿದತ್ತೀನಿ ನೋಡಿರಿ. ಈ ಥರ ಸಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ನೋಡಿರಿ. ಈಗ ಸಣ್ಣ ಕಟ್ ಮಾಡ್ತೀನಿ ರೀ. ಈ ಥರ ಕಟ್ ಮಾಡಿ ನೋಡಿರಿ. ಒಂದು ಉಳ್ಳಾಗಡ್ಡಿ, ಒಂದು ಟೊಮಾಟೊ ಮತ್ತು ಹೀರೆಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಈಗ ಒಗ್ಗರಣೆ ರೆಡಿ ಮಾಡ್ಲತ್ತೀನಿ ನೋಡಿರಿ. ಎಣ್ಣೆ ಹಾಕೀನಿ ರೀ. ಕರಿಬೇವು, ಸಾಸಿವೆ, ಜೀರಿಗೆ ಹಾಕಿ ನೋಡಿರಿ. ಹಾಕಿ ಅವು ಚಟ್ಪಟ ಅಂದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ, ಆ ಈರುಳ್ಳಿನ ಹಾಕ್ಕೊತೀನಿ ನೋಡಿರಿ. ಇದ್ರಾಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ಬೇಕು ರೀ. ಎಣ್ಣೆದಾಗ ಚಂದ ಫ್ರೈ ಆಗೋತನ ಬಿಡ್ಬೇಕು ರೀ. ಇನ್ನು ನನ್ನ ಚಾನಲ್ನ ಯಾರು ಹೊಸಬ್ರು ನೋಡ್ತಾ ಇದ್ದೀರ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ಮಾಡ್ತಿರೋ ವೀಡಿಯೋನ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ರೀ, ನೀವೇ ನೋಡ್ಬೋದು ರೀ. ಮೊದಲಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿ ನೋಡಿರಿ. ಒಂದ್ರಾಗ 3 ಮುರಿದು ಹಾಕ್ಕೊಂಡೇನಿ ರೀ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಬಿಟ್ಟಾಕಿ ನೋಡಿರಿ. ಅದರೊಳಗೆ ಹಾಕಿ ಈ ಥರ ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ. ಚಂದ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿದ್ದಲ್ರಿ ಟೊಮೊಟೊ ಹಣ್ಣು ಮೀಡಿಯಮ್ ಸೈಜ್ನಾಗ ಕಟ್ ಮಾಡಿಟ್ಟೀನಿ ರೀ. ಆ ಟೊಮೊಟೊ ಹಾಕ್ಕೊಳತ್ತೀನಿ ನೋಡಿರಿ. ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೋಬೇಕು ರೀ. ಒಂದು ಸ್ವಲ್ಪ ಫ್ರೈ ಆಗೋತನ ಮಿಕ್ಸ್ ಮಾಡಿ ಬಿಡ್ತೀನಿ ರೀ ಒಂದು ಸ್ವಲ್ಪ ಹೊತ್ತು. ಟೊಮೊಟೊ ಎಲ್ಲ ಎಣ್ಣೆದಾಗ ಫ್ರೈ ಆಗ್ಬೇಕು ರೀ. ಫ್ರೈ ಆದಮೇಲೆ ಹಸಿ ಮೆಣಸಿನ್ಕಾಯಿ ಇಟ್ಟಿದ್ದಲ್ರಿ, ಹಸಿ ಮೆಣಸಿನ್ಕಾಯಿನ ಕುಟ್ಟಿ ನೋಡಿರಿ. ಈ ಥರ ಅದ್ರೊಳಗೆ ಬೆಳ್ಳುಳ್ಳಿ ಹಾಕೀನಿ ರೀ. ಬೆಳ್ಳುಳ್ಳಿ ಹಾಕಿ ಕುಟ್ಟೀನಿ ರೀ. ಆದರೆ ಬೆಳ್ಳುಳ್ಳಿ ತರಿಯಾಗಿರ್ಬೇಕು ರೀ. ಮೆಣಸಿನ್ಕಾಯಿ ಸ್ವಲ್ಪ ನುಣ್ಣು ಕುಟ್ಕೊಂಡೀನಿ ರೀ. ಬೆಳ್ಳುಳ್ಳಿ ಈ ಥರ ನೋಡಿರಿ, ಹಳಕ್ಕೆ ಹಿಂಗೆ ಇರ್ಬೇಕು ರೀ. ಹಳಕ್ಕೆ ಅವು ಈಗ ಫ್ರೈ ಆಗ್ಯದ್ರಿ. ಟೊಮಾಟೊ, ಉಳ್ಳಾಗಡ್ಡಿ, ಕರಿಬೇವು ಎಲ್ಲ ಫ್ರೈ ಆಗ್ಯಾವ್ರಿ. ಹಸಿ ಮೆಣಸಿನ್ಕಾಯಿ ಖಾರ ಹಾಕೊಳತ್ತೀನಿ ನೋಡ್ರಿ. ಅದ್ರ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಖಾರದೆಲ್ಲ ಹಸಿ ವಾಸನೆ ಹೋಗತ್ತನ ಬಿಡ್ತೀನಿ ನೋಡ್ರಿ. ಮುಚ್ಚಿ ಬಿಡ್ತೀನಿ ರೀ. 2 ನಿಮಿಷ ಬಿಟ್ಟು ನೋಡಿರಿ. ಈ ಥರ ಎಲ್ಲ ಹಸಿ ವಾಸನೆ ಹೋಗ್ಯದ ನೋಡಿರಿ. 2 ನಿಮಿಷ ಮುಚ್ಚಿ ಬಿಟ್ಟಿದ್ದಲ್ರಿ. ಆಮೇಲೆ ತೆರೆದು ನೋಡತನ ಚಂದ ಫ್ರೈ ಆಗ್ಯದ್ರಿ. ಹಸಿ ಮೆಣಸಿನ್ಕಾಯಿ ಎಲ್ಲ ಹಸಿ ವಾಸನೆ ಎಲ್ಲ ಹೋಗ್ಯದ್ರಿ. ಈಗ ಹೀರೆಕಾಯಿ ಕಟ್ ಮಾಡಿಟ್ಟಿದ್ದಲ್ರಿ, ಮೀಡಿಯಮ್ ಸೈಜ್ನಾಗ ಹೀರೆಕಾಯಿ ಕಟ್ ಮಾಡಿಟ್ಟಿದ್ರಿ, ಅವು ಸೇರಿಸ್ಕೊತೀನಿ ನೋಡ್ರಿ. ಅದ್ರಾಗ ಹಾಕ್ಕೊತೀನಿ ರೀ. ಈಗ ಗರಂ ಮಸಾಲ ಪೌಡ್ರ್ ಹಾಕ್ಕೊಳತ್ತೀನಿ ನೋಡಿರಿ. ಮತ್ತು ಒಂದು ಸ್ವಲ್ಪ ಅರಿಶಿಣ ರೀ ಹಾಕ್ಕೊಂಡು ಈಗ ಚಂದ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಎಲ್ಲ ತೆಳಗೆ ಹಾಕಿರೋ ತರಕಾರಿಗಳೆಲ್ಲ ಮಿಕ್ಸ್ ಆಗ್ಬೇಕು ರೀ. ಹಿಂಗೆ ಚಂದ ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಈ ಥರ ಮಿಕ್ಸ್ ಆಗ್ಯದ ನೋಡಿರಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಗ್ರೇವಿ ಥರ ಬೇಕಲ್ರಿ, ಅದ್ರ ಸಲುವಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ನೋಡಿರಿ. ಇದ್ರಾಗ ನೀರು ಹಾಕ್ಕೊಂಡೆ ನೋಡ್ರಿ ಒಂದು ಸ್ವಲ್ಪ. ಇದು ಗ್ರೇವಿ ಥರ ಮಾಡಿದ್ರೆ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆನೂ ಮಸ್ತನಾಗ ಹತ್ತದ್ರಿ. ಇನ್ನು ಬೇಕಾದ್ರೆ ನೀರು ಹಾಕ್ದೇನು ಫುಲ್ ಗಟ್ಟಿನೂ ಮಾಡ್ಬೋದು ರೀ. ಆದ್ರೆ ನಾನು ತೀರಾ ಅಳಸನ್ನು ಮಾಡ್ತಾಯಿಲ್ಲ, ತೀರಾ ಗಟ್ಟಿನೂ ಮಾಡ್ತಿಲ್ಲ ರೀ.
ಮೀಡಿಯಮ್ ಸೈಜ್ನಾಗ ಗ್ರೇವಿ ಥರ ಮಾಡ್ತಾಯಿದ್ದೀನಿ ರೀ. ಅದ್ರ ಸಲುವಾಗಿ ಇಷ್ಟು ನೀರು ಹಾಕ್ಕೊಂಡೀನಿ ರೀ. ಈಗ ಕುದಿಯೋ ಸಲುವಾಗಿ ಮುಚ್ಚಿಬಿಡ್ತೀನಿ ನೋಡಿರಿ ಕುದಿಲಾಕ. ಒಂದು 5 ನಿಮಿಷ ಕುದಿಲಾಕ ಬಿಡ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ಕುದ್ದದ ನೋಡಿರಿ. ಈಗ ಅಲ್ಲಿ ನೋಡಿರಿ ಮಸ್ತನಾಗ ಕುದ್ದವ ನೋಡಿರಿ. ಹೀರಿಕಾಯಿ ಎಲ್ಲ ಎಳಿಕವಲ್ರಿ, ಭಾಳ ಜಲ್ದಿ ಕುದಿತಾವ್ರಿ. ಭಾಳಷ್ಟೇನು ಕುದಿಸೋದು ಹತ್ತಲ್ರಿ ಇದಕ್ಕೆ. ಈಗ ಕುದ್ಮೇಲೆ ಇದು ಶೇಂಗದ ಪುಡಿ ರೀ, ಹುರಿದಿರೋ ಶೇಂಗಾ ಮಿಕ್ಸಿಗೆ ಹಾಕೊಂಡೇನಿ ರೀ. ಆ ಶೇಂಗದ ಪುಡಿ ಹಚ್ಚಲತ್ತಿ ನೋಡಿರಿ ಇದಕ್ಕೆ ಪಲ್ಯಕ್ಕೆ. ಇದನ್ನೇ ಹಚ್ಬೋದು ರೀ, ಅಥವಾ ಖಾರ ಹಿಂಡಿ ಇರ್ತದಲ್ಲ ರೀ ಅದನ್ನು ಹಚ್ಬೋದು ರೀ. ಆದ್ರೆ ನಾನು ಶೇಂಗಾದೇ ಹಚ್ಚಲತ್ತೀನಿ ರೀ. ಹಚ್ಚಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೂ ಒಂದು ಸ್ವಲ್ಪ 2 ನಿಮಿಷ ಕುದಿಲಕ್ಕೆ ಬಿಟ್ರೆ ರೆಡಿ ಐತೆ ನೋಡಿರಿ ಹೀರೆಕಾಯಿ ಪಲ್ಯ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದರ ಜೊತೆನೂ ಸೂಪರ್ ಕಾಂಬಿನೇಷನ್ ರೀ. ನಿಮ್ಗೆ ಈ ಹೀರೆಕಾಯಿ ಪಲ್ಯ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ನೀವು ಈ ಥರ ಮಾಡಿರಿ, ಟೇಸ್ಟ್ ನೋಡಿರಿ ಹೀರೆಕಾಯಿ ಪಲ್ಯ ಹೆಂಗೆ ಬಂದದ ಅಂಥೇಳಿ. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಹೀರೆಕಾಯಿ ಪಲ್ಯ ರೀ ಇದು. ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಮುಚ್ಚಲತ್ತಿ ನೋಡಿರಿ. ಶೇಂಗದ ಹಿಂಡಿ ಹಾಕಿ ಆಯ್ತು ನೋಡಿರಿ. ಶೇಂಗದ ಹಿಂಡಿನೂ ಚಂದ ಕುದ್ದದ್ರಿ. ಈಗ ತೆರೆದು ನೋಡಿರಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಗ್ರೇವಿ ಥರ ಆಗ್ಯದ್ರಿ ಚಂದ. ತೀರಾ ಗಟ್ಟಿನೂ ಇಲ್ಲ, ತೀರಾ ಹಳಸ್ನೂ ಇಲ್ಲ ರೀ, ಚಂದ ಆಗ್ಯದ್ರಿ. ಈ ಥರ ನೀವು ಮಾಡಿರಿ, ನೋಡಿರಿ ಟೇಸ್ಟ್ ನೋಡಿರಿ ಹೆಂಗೆ ಬಂದು ಅಂಥೇಳಿ. ಅಲ್ಲಿ ನೋಡಿರಿ ಮಸ್ತನಾಗಿದೆ ನೋಡಿರಿ ರೆಡಿ. ಈಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಬಿಸಿ ಬಿಸಿ ರೊಟ್ಟಿ ಮಾಡೀನಿ ರೀ, ಜೀರಾ ರೈಸ್ ಮಾಡೀನಿ ರೀ, ಮತ್ತು ಶೇಂಗದ ಹಿಂಡಿ ರೀ. ಇದ್ರ ಜೊತೆ ಹೀರೆಕಾಯಿ ಪಲ್ಯ ಜೊತೆ ಊಟ ಮಾಡ್ತೀನಿ ನೋಡಿರಿ. ನೀವು ಈ ಥರ ಮಾಡಿ ಊಟ ಮಾಡಿರಿ, ಮಸ್ತನಾಗ ಇರ್ತದೆ ರೀ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ.